ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನೀವೆಲ್ಲ ಮಾಧ್ಯಮದಲ್ಲಿ ಗಮನಿಸ್ತಾನೆ ಇದ್ದೀರಾ, ಒಂದಲ್ಲ ಎರಡಲ್ಲ. ಇವತ್ತಿನ ಒಂದು ಸದನ ಇಲ್ಲಿ ಮಕ್ಕಳಾಟ ಆಗಿದೆ. ಮಕ್ಕಳುಗಳು, ಚಿಕ್ಕ ಚಿಕ್ಕ ಮಕ್ಕಳುಗಳು ಯಾವ ರೀತಿ ಆಟ ಸಾಮಾನಿಗೋಸ್ಕರ ತಂದೆ ತಾಯಿಗಳ ಹತ್ರ ಕಿತ್ತಾಡ್ತಾರೋ ಆ ರೀತಿ ಆಗಿದೆ. ಸ್ಪೀಕರ್ ಅವರ ನಡವಳಿಕೆ, ಒಂದು ಕಡೆ ಎಮ್ ಎಲ್ ಎಗಳ ಏನು ಪುಂಡಾಟಿಕೆಗಳು, ಎಲ್ಲ ಒಂದು ಕಡೆ ಈ ಪದ ಬಳಸಲೇಬೇಕಂತ ಸಂದರ್ಭ ಇವತ್ತಿನ ದಿನದಲ್ಲಿ ನಮ್ಮ ಎಮ್ ಎಲ್ ಎಗಳು ಮಾಡ್ತಿದ್ದಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ 18 ಶಾಸಕರನ್ನ ಏನು ಹನಿ ಟ್ರ್ಯಾಪ್ ಅನ್ನೋ ಒಂದು ಮುಖಾಂತರ ಏನು ಸದನದಲ್ಲಿ ಬಾವಿ ಬೀದಿ ಹಿಡಿದು ಯಾವ ರೀತಿ ಹೋರಾಟ ಮಾಡಿದ್ರು. ಬಿ ಜೆ ಪಿನ ಕೆಲವು 18 ಎಮ್ ಎಲ್ ಎಗಳನ್ನ ಅಮಾನತು ಮಾಡಿದ್ದಾರೆ ಸ್ಪೀಕರ್ ಅವರು. ಎಲ್ಲ ಒಂದು ಕಡೆ ರಾಜಕೀಯದಲ್ಲಿ ದೊಂಬರಾಟದಲ್ಲಿ ಯಾರ ಬಗ್ಗೆ ಟೀಕೆ ಮಾಡ್ತಾರೆ, ಇವ್ರು ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ. ಒಂದರಲ್ಲಿ ಓವರಾಲ್ ನಾವೆಲ್ಲ ಗಮನಿಸಬೇಕಾಗಿರೋದು ಅಧಿಕಾರ. ಇಲ್ಲಿ ಹೈಕಮಾಂಡ್ ಅಂದ್ಕೊಂಡು ಎಲ್ಲ ಗುಲಾಮರಾಗಿದ್ದಾರೆ. ಒಂದು ಕಡೆ ಮಾತಾಡ್ತಿದ್ರೆ ಡೆಲ್ಲಿಗೆ ಹೋಗಬೇಕು, ನಮ್ಮ ನಾಯಕರಿದ್ದಾರೆ ಅಂತ ಹೇಳ್ಕೊಂಡು ಇವತ್ತು ಕರ್ನಾಟಕನ ಒಂದು ಕಡೆ ಬರಡು ಭೂಮಿ ಥರ ಮಾಡಿದ್ದಾರೆ. ಇವತ್ತು ನೆಲ, ಜಲ, ಸಂಸ್ಕೃತಿ ಎಲ್ಲ ಭಾಷೆಗೆ ಅನ್ಯಾಯ ಆಗ್ತಿದೆ. ಅಂಥದ್ದು ಅದನ್ನೆಲ್ಲ ಬಿಟ್ಟು ಇವತ್ತು ಸದನದಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ರಾಜ್ಯದ ಜನತೆ ನೀವೆಲ್ಲ ಗಮನಿಸ್ತಾನೆ ಇದ್ದೀರಾ, ಒಂದಲ್ಲ ಎರಡಲ್ಲ. ಇವತ್ತು ಸಮಸ್ಯೆಗಳು ನೂರಾರು. ಬಡತನ ಒಂದು ಕಡೆ, ಅಸ್ಪೃಶ್ಯತೆ ಒಂದು ಕಡೆ, ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಾವರಿ ಸಮಸ್ಯೆಗಳು ಒಂದು ಕಡೆ ನಿರುದ್ಯೋಗ ವ್ಯವಸ್ಥೆ ಒಂದು ಕಡೆ, ನಮ್ಮ ರೈತ ಆತ್ಮಹತ್ಯೆ ಮಾಡ್ಕೊತಿದ್ದಾನೆ. ಒಂದಲ್ಲ ಎರಡಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಸದನದಲ್ಲಿ ಈ ಯಾವ್ಯಾವ ಬಗ್ಗೆ ಚರ್ಚೆ ಮಾಡಬೇಕು ಎಮ್ ಎಲ್ ಎಗಳು, ನಾವು ಆಯ್ಕೆ ಮಾಡಿರುವಂಥದ್ದು ಎಮ್ ಎಲ್ ಎಗಳನ್ನ ಸದನದಲ್ಲಿ ನೀವು ಚರ್ಚೆ ಮಾಡಬೇಕಾಗಿರೋದು ನಮ್ಮ ರೈತನ ಸಮಸ್ಯೆಗಳನ್ನ. ನಮ್ಮ ಇವತ್ತು ಎಷ್ಟೋ ರೋಗಿಗಳಿದ್ದಾರೆ ರಾಜ್ಯದಲ್ಲಿ, ಡಯಾಲಿಸಿಸ್ ಮಾಡ್ಕೊಳ್ತಿರುವಂಥ ರೋಗಿಗಳಿಗೆ ಸರಿಯಾದಂಥ ವ್ಯವಸ್ಥೆಗಳಿಲ್ಲ, ಕ್ಯಾನ್ಸರ್ ಬಂದಿರುವಂಥವ್ರಿಗೆ ಸರಿಯಾದಂಥ ವ್ಯವಸ್ಥೆಗಳಿಲ್ಲ, ಮತ್ತು ನಾನಾ ರೀತಿ ಕಾಯಿಲೆಗಳಿರುವಂಥದ್ದಕ್ಕೆ ವ್ಯವಸ್ಥೆಗಳಿಲ್ಲ. ಇವನ್ನೆಲ್ಲ ಚರ್ಚೆ ಮಾಡ್ಬೋದು. ಆರೋಗ್ಯದ ಬಗ್ಗೆ ಚರ್ಚೆ ಮಾಡ್ಬೋದು, ಮತ್ತು ಹಾಗೆಯೇ ರೈತನ ಬಗ್ಗೆ ಚರ್ಚೆ ಮಾಡ್ಬೋದು, ಬೆಳೆದಂಥ ಕೃಷಿ ಏನು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು, ಮತ್ತು ಏನು ಬಡತನ ಏನಿದೆ, ಮತ್ತು ವಸತಿ ಬಗ್ಗೆ, ಮತ್ತು ಏನು ಪಟ್ಟಣಗಳಲ್ಲಿ ಏನು ಅಭಿವೃದ್ಧಿಗಳಾಗ್ತಿದೆಯಾ, ಮತ್ತು ಹಳ್ಳಿಗಾಡುಗಳಲ್ಲಿ ಮೂಲಭೂತ ಇದೆಯಾ ನನ್ನ ರೈತನುಗಳಿಗೆ, ಮತ್ತು ಇಡೀ ಒಂದು ವ್ಯವಸ್ಥೆಯಲ್ಲಿ ಏನು ಆಗು ಹೋಗುಗಳನ್ನ ಚರ್ಚೆ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಇವತ್ತು ಹನಿ ಟ್ರ್ಯಾಪ್ ಅನ್ನೋ ಒಂದು ಒಂದು ಎಮ್ಮಾರಿನ ಇಟ್ಕೊಂಡು ಇವತ್ತು ಚರ್ಚೆ ಮಾಡ್ತಿದ್ದಾರೆ. ಇವ್ರಿಗೇನಾದರೂ 124 ಎಮ್ ಎಲ್ ಎಗಳಿಗೂ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ ಸ್ವಲ್ಪ ಆದರೂ? ಎಲ್ಲ ಒಂದು ಕಡೆ ನೀವುಗಳು ಯೋಚನೆ ಮಾಡಬೇಕು. ರಾಜ್ಯದ ಮತದಾರರು ನೀವು ಕೊಟ್ಟಂಥ ಒಂದು 7.5 ಕೋಟಿ ಜನತೆ ಕೊಟ್ಟಂಥ ಭಿಕ್ಷೆನ ಇವತ್ತು ಯಾವ ರೀತಿ ಮಾನ ಮರ್ಯಾದೆಯಿಂದ ಹರಾಜಾಗ್ತಿದ್ದಾರೆ. ಒಂದು ಕಡೆ ಬ್ಲೂ ಫಿಲಮ್ ನೋಡೋದು, ಸದನ ಕೂತ್ಕೊಂಡು, ಒಂದು ಕಡೆ ಹನಿ ಟ್ರ್ಯಾಪು, ಒಂದು ಕಡೆ ಈ ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಒಂದು ಕಡೆ ಏನು ನಾನಾ ರೀತಿ ಎಮ್ ಎಲ್ ಎಗಳ ಮೇಲೆ ಆರೋಪ ಬರ್ತಿದೆ. ಇವು ಬರುವಂಥ ಸಂದರ್ಭದಲ್ಲಿ, ಇವರು ಗೆಲ್ಲುವಂಥ ಸಂದರ್ಭದಲ್ಲಿ ನಮ್ಮ ಮನೆ ಕೈಕಾಲುಗಳನ್ನ ಹಿಡಿದು ನಮ್ಮ ಮನೆ ಬಾಗಿಲಿಗೆ ಬಂದು ಯಾವ ರೀತಿ ಬೇಡ್ತಾರೆ. ಇವನ್ನೆಲ್ಲ ನೀವು ಓವರಾಲ್ ನೋಡಿದ್ರೆ ಎಲ್ಲೋ ಒಂದು ಕಡೆ ನೆಗೆಪಾಠಗಳು ಆಗುತ್ತೆ. ಈ ಎಲ್ಲೋ ಒಂದು ಕಡೆ ಕುದುರೆ ವ್ಯಾಪಾರ, ಒಂದು ಕಡೆ ಇನ್ನೊಂದು ಕಡೆ ಏನೋ ರೆಸಾರ್ಟ್ ರಾಜಕೀಯ, ಇವನ್ನೆಲ್ಲ ನೋಡ್ತಿದ್ರೆ ಇವರ ಒಂದು ಹೇಸಿಗೆತನ ಆಗ್ತದೆ ರಾಜ್ಯದಲ್ಲಿ. ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಖಂಡಿಸ್ತೀನಿ. ನಾನೊಬ್ಬ ಸಾಮಾನ್ಯ ರೈತನ ಮಗನಾಗಿ ಈ ಒಂದು ಏನು ಹನಿ ಟ್ರ್ಯಾಪ್ ಅನ್ನೋದ್ರ ವಿರುದ್ಧ ನಾನು ಸಹ ಹೋರಾಟ ಮಾಡಿ ಇದ್ರ ಹಿಂದೆ ಯಾವ ದುಷ್ಟಶಕ್ತಿಗಳಿದೆ, ಯಾವ ಕಾರಣದ ಕೈಗಳಿದೆ, ಅವ್ರಿಗೆ ಶಿಕ್ಷೆ ಆಗಬೇಕು. ಎಲ್ಲೋ ಒಂದು ಕಡೆ ಈ ಮಾಡುವಂಥ ಸಂದರ್ಭದಲ್ಲಿ ಅದು ತಪ್ಪು, ಮಾಡಿಸ್ಕೊಳ್ಳುವಂಥದ್ದು ಅವ್ರದ್ದು ತಪ್ಪು. ಎಲ್ಲೋ ಒಂದು ಕಡೆ ಜವಾಬ್ದಾರಿ ಇದೆ ಎಮ್ ಎಲ್ ಎಗಳಿಗೆ, ಜವಾಬ್ದಾರಿಯಿಂದ ನಡ್ಕೋಬೇಕು. ಮತ್ತು ಎಲ್ಲರಿಗೂ ಅವ್ರದೇ ಆದಂಥ ಸ್ವಾಭಿಮಾನ ಇದೆ ಮತ್ತು ಜವಾಬ್ದಾರಿ ಕೊಟ್ಟಿದ್ದೀವಿ ನಾವೆಲ್ಲ. ಏನು ಎಮ್ ಎಲ್ ಎಗಳಿಗೆ ಅದನ್ನ ಉಪಯೋಗಿಸ್ಕೊಂಡು ನೀವು ಕೆಲಸ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡು ನನ್ನ ಲೈವ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡ್ತೀನಿ.